ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ರಶ್ಮಿಕಾ ಮಂದಣ್ಣ ಸ್ಯಾರೀಸ್ಗಳನ್ನ ಹಾಕಿದ್ದೆ. ಹಾಗಾಗಿ ತುಂಬ ಜನ ಸ್ಯಾರಿಗಳನ್ನ ಬುಕ್ ಮಾಡಿಕೊಂಡ್ರು. ಒಬ್ಬೊಬ್ಬರು 5, 6, 7, ಕೆಲವರು 3, 4 ಈ ಥರ ಸ್ಯಾರಿಗಳನ್ನ ಬುಕ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೊ ಮಚ್. ನಾವು ದುಡಿತಿದ್ರೆ ಅಷ್ಟೇ ನಮಗೆ ಮರ್ಯಾದೆ. ನಾವು ದುಡಿದೇ ಮನೇಲಿ ಕೂತಿದ್ರೆ ಯಾರು ಕೂಡ ನಮಗೆ ಮರ್ಯಾದೆ ಕೊಡಲ್ಲ. ಹೀಗೆ ಒಂದು ಸ್ಟೋರಿನ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಶ್ರೀಮಂತನ ಮನೆ ಮುಂದೆ ಒಂದು ಮರ ಇರುತ್ತೆ. ಮರ ಚೆನ್ನಾಗೇ ಇರುತ್ತೆ. ಸಡನ್ನಾಗಿ ಸಿಡ್ಲು ಬಂದು ಆ ಮರಕ್ಕೆ ತಾಕಿದಾಗ ಆ ಸಿಡ್ಲಲ್ಲಿ ಆ ಮರ ಕಂಪ್ಲೀಟು ಹಾಳಾಗಿ ಅದರಿಂದ ಬಿಡ್ತಿದ್ದಂಥ ಹೂವು ಆಗ್ಬೋದು ಮತ್ತು ಎಲೆ ಆಗ್ಬೋದು ಎಲ್ಲ ಉದುರೋಗ್ಬಿಡುತ್ತೆ. ಉದುರೋದಾಗ ಆ ಮರ ಕಂಪ್ಲೀಟು ಬೋಳಾಗಿ ಇರುತ್ತೆ. ಮನೆ ಮುಂದೆ ನೆಟ್ಟಿದ್ದಂಥ ಶ್ರೀಮಂತ ಆ ಮರನ ನೋಡಿ ಬೇಜಾರು ಮಾಡ್ಕೋತಾನೆ. ಏನಕ್ಕೂ ಉಪಯೋಗ ಇಲ್ಲ, ಈ ಮರನ ಸುಮ್ಮನೆ ಯಾಕೆ ಮನೆ ಮುಂದೆ ಇಟ್ಕೋಬೇಕು ಅಂತೇಳಿ ಆ ಮರನ ಕಡ್ಸಾಕ್ಬಿಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ದುಡಿತಿದ್ರೆ, ನಾವು ಚೆನ್ನಾಗಿದ್ರೆ ಮಾತ್ರ ಅಷ್ಟೇ ಊರು ತುಂಬ ನೆಂಟರು, ಊರು ತುಂಬ ಬಂಧು ಬಳಗ, ಫ್ರೆಂಡ್ಸು ಎಲ್ಲರೂ ಇರ್ತಾರೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂದರೆ ಯಾರೂ ಕೂಡ ನಮ್ಮನ್ನು ತಿರುಗಿ ನೋಡಲ್ಲ. ಹಾಗಾಗಿ ನಾವು ಚೆನ್ನಾಗಿದ್ದಂಗೆ ದುಡ್ಕೊಂಡು ನಮ್ಮ ಕೈಲಾದಷ್ಟನ್ನು ಮಾಡಿಕೊಂಡು ಹೋಗಬೇಕು. ನಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರೂ ಕೂಡ ನಮ್ಮನ್ನು ನೋಡಲ್ಲ. ನಾವು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿಲ್ಲ ಅಂದರೆ ಸಿಡ್ಲೊಡ್ದು ಮರ ಬೋಳಾಗಿರುತ್ತಲ್ಲ, ಅದನ್ನು ಹೇಗೆ ಕಡ್ಸಾಕ್ತಾರೋ ಹಾಗೆ ನಮ್ಮನ್ನು ಕೂಡ ಜನರು ದೂರ ಇಡ್ತಾರೆ. ನಮ್ಮ ಜೀವನದಲ್ಲಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತಾ ನಮ್ಮ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಾವು ಹೋಗಬೇಕು. ಯಾರ ಮೇಲೂ ಡಿಪೆಂಡಾಗಿ ಬದುಕಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದರೆ ಪ್ರತಿದಿನ ಕಷ್ಟ ಬಿಡಲೇಬೇಕು. ಏನೇ ಕಷ್ಟ ಬರಲಿ ನಮ್ಮ ಶ್ರಮಕ್ಕೆ ತಕ್ಕ ಫಲ ಒಂದಲ್ಲ ಒಂದು ದಿನ ಸಿಗುತ್ತೆ. ಸಿಗೋವರೆಗೂ ವೆಯ್ಟ್ ಮಾಡಬೇಕು. ನಾವು ಮಾಡಿರೋ ಕೆಲಸದಲ್ಲಿ ಅಯ್ಯೋ ಆಗಿಲ್ವಲ್ಲಪ್ಪ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ 2 ದಿನ ಮಾಡಿಬಿಟ್ಟು ಏನೂ ಆಗಲ್ಲ. ಪ್ರತಿನಿತ್ಯ ಕೆಲಸ ಮಾಡ್ತಾ ಇರಬೇಕು. ಕೆಲಸ ಮಾಡಿದ್ರೇ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಗೋದು. ಪ್ರತಿನಿತ್ಯ ಒಂದೊಂದು ಕಲ್ಲನ್ನೇ ನಾವು ಹಾಕ್ತಾ ಬಂದಾಗಲೇ ಆ ಕಲ್ಲಿಂದ ಒಂದು ಮನೆ ಕಟ್ಟೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಒಂದೇ ಕಲ್ಲನ್ನ ಹಿಡ್ಕೊಂಡು ಕೂತಿದ್ರೆ ಮನೆಯೂ ಕಟ್ಟೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಜೀವನ ಅಂದಮೇಲೆ ಏಳು ಬೀಳುಗಳೆಲ್ಲ ಇರುತ್ತೆ. ಎಲ್ಲವನ್ನು ಸಹಿಸ್ಕೊಂಡು ಎಲ್ಲವನ್ನು ತಳ್ಳಾಕಿ ಮುಂದೆ ಹೋಗಿ